ಹಾಯ್ ಫ್ರೆಂಡ್ಸ್, ನೋಡಿ ನಾನಿವತ್ತೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ ವರ್ಕ್ ಥರನೇ ಇದೆ, ಅದರೊಳಗೆ ಪ್ರಿಂಟ್ ಆಗಿ ಬಂದಿರೋದು. ಅದಕ್ಕೆ ಲೇಸು ತಕ್ಕನಾಗಿ ಹಚ್ತಾ ಇದ್ದೀನಿ. ನೋಡಿ, ಸಿಂಪಲ್ ಆಗಿರೋದೇ ಬ್ಲೌಸು, ಏನು ಡಿಸೈನ್ ಮಾಡಿಲ್ಲ, ಒಂದೇ ಸ್ಟೆಪ್ ಲೇಸ್ ಹಚ್ಚಿರೋದು. ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು, ಇದು ಅಸ್ತ್ರ ಹಚ್ಚಿ ಹೊಲಿದಿರೋದು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗೂ ಕೂಡ ಬಂದಿದೆ. ನೋಡಿ, ನಾನು ಇವಾಗ ಲೇಸ್ ಹಚ್ತೀನಿ. ನೋಡಿ ಹೇಗೆ ಹಚ್ಚೋದಂತ ನೋಡಿ. ಯಾರಿಗೂ ಹೊಲಿಯೋದಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಮನೇಲಿ ಹೊರಗಡೆ ದುಡ್ಡು ಕೊಟ್ಟು ಹೊಲಿಸ್ಕೊಂಡು ಬರೋಕ್ಕಿಂತ ನೋಡಿ, ನಿಮ್ಮ ಪಾಡಿಗೆ ನೀವೇ ಒಂದು ಸ್ವಂತ ಬಿಸ್ನೆಸ್ ಅಂತ ಮಾಡಿದರೆ ತುಂಬ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ, ನಿಮಗೂ ಇಷ್ಟನೂ ಆಗುತ್ತೆ. ನೋಡಿ, ಈ ಥರ ನೋಡಿ, ಅದೆಷ್ಟು ಸಖತ್ತಾಗಿ ಕಾಣಿಸ್ತಿದೆ, ಎಷ್ಟು ನೀಟಾಗಿ ಬಂದಿದೆ ಬ್ಲೌಸು. ಅದು ಬ್ಲೌಸ್ ಒಳಗೆ ಡಿಸೈನ್ ಹೋಗಿದಾಗಲ್ಲ, ಅದೇ ಥರನೇ ಇದೆ. ಲೇಸ್ ಬಂದುಬಿಟ್ಟು ಅದೇ ಥರ ಇದೆ, ತುಂಬ ಸಖತ್ತಾಗೂ ಕಾಣಿಸ್ತಿದೆ. ಅದಕ್ಕಂತೂ ಸಖತ್ ಮ್ಯಾಚ್ ಆಗಿದೆ, ಕಲರು ಕಾಂಬಿನೇಷನ್ ಇದೆ, ತುಂಬ ಚೆನ್ನಾಗಿದೆ. ನಾನು ನೋಡಿ ಫೈನಲಿ ಈ ಥರ ಆಗಿದೆ, ತೋರಿಸ್ತೀನಿ ಇವಾಗ. ನೋಡಿ, ಈ ಥರ ಬಂತು ಕೊಳ್ಳು, ರೌಂಡ್ ಶೇಪಲ್ಲಿ ತೆಗ್ದಿದ್ದೀನಿ ಕೊಳ್ಳನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀಟಾಗಿ ಬಂದಿರೋದನ್ನು ನೀಟಾಗಿ ಇದು ಮಾಡಿ ಹೊಲಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫೈನಲಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ, ನನಗಂತೂ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ ಡಬಲ್ ಲೈನ್ ಹಾಕಿರೋದು ಹೊಲಿಗೆಗೆ. ಒಂದೇ ಸ್ಟೆಪ್ ಹಾಕಿದರೆ ಅದು ಇದು ಕಾಣಿಸೋದೇ ಇಲ್ಲಲ್ಲ, ಹಾಗಾಗಿ ಡಬಲ್ ಲೈನಿಂಗ್ ಹಾಕಿದರೆ ಮಸ್ತಾಗೂ ಕುಂಡುತ್ತೆ, ಲೇಸ್ ಹೊಳ್ಳೋದು ಏನೂ ಈ ಥರ ಇರಲ್ಲ. ನೋಡಿ ಈ ಥರ. ಮತ್ತು ಇದು ತೋಳು ಬಂದುಬಿಟ್ಟು ಅಸ್ತ್ರನ ಹೀಗೆ ಉಲ್ಟಾ ಇಟ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ಹೊಲಿದ್ರಿ ಅಂದರೆ ನೀಟಾಗಿ ಬರುತ್ತೆ, ಅದೇನು ಇದಾಗಲ್ಲ, ತುಂಬ ಈಸಿನೂ ಕೂಡ ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇವಾಗ. ಈ ಥರ ಲೈನಿಂಗ್ ಹಾಕ್ಕೊಂಡ್ಬಿಟ್ಟು ನಾನೀಗ ತೋರಿಸ್ತೀನಿ. ತಿರುಗಿಸ್ಬಿಟ್ಟು ಹೊಲಿಸಿ ಹೊಲಿಗೆ ಹಾಕಬೇಕು. ಹಾಕ್ತಾಯಿದ್ದೀನಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಹೀಗೆ ಗಡಿನ ಕಡೆ ಸೈಡು ಕಲ್ಕೊಂಡ್ರೆ ಈ ಥರ ಬರುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.